ಇದು ಅತ್ಯಂತ ಸ್ವಾಗತಾರ್ಹವಾದ. 95ರಿಂದ ಅದಕ್ಕಿಂತ ಮುಂಚೆಯಿಂದಲೂ ಕೂಡ ವಕ್ಫ್ ಬೋರ್ಡ್ ಹೆಸರಿನಲ್ಲಿ ಸರ್ಕಾರಿ ಜಾಗ, ರೈತರ ಜಾಗ, ದೇವಸ್ಥಾನ ಜಾಗ, ಮಠದ ಜಾಗ, ದಲಿತರ ಜಾಗ, MLA MP ಗಳ ಜಾಗ ಅತಿಕ್ರಮಣ ಮಾಡಿಕೊಂಡು ಲೂಟಿ ಮಾಡ್ತಾ ಇರುವಂಥ ವಕ್ಫ್ ಬೋರ್ಡ್ ವಿರುದ್ಧ 44 ತಿದ್ದುಪಡಿಯ ಬಿಲ್ಲನ್ನು ಪಾಸ್ ಮಾಡಿದ್ದು ಸ್ವಾಗತಾರ್ಹವಾದ್ದು. ಕೇಂದ್ರದ BJPಯವರಿಗೆ, ನರೇಂದ್ರ ಮೋದಿಯವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀವಿ. ಇನ್ನು ಯಾರು ಇದನ್ನ ವಿರೋಧ ಮಾಡ್ತಾ ಇದ್ದಾರೆ, ದೇಶದ್ರೋಹಿಗಳು, ಅವರಿಗೆ ಸ್ವಲ್ಪ ಅವಲೋಕನ ಮಾಡ್ಕೊಳ್ಬೇಕು. ಬರೇ ವೋಟ್ ಬ್ಯಾಂಕ್ ಒಂದೇ ಅಲ್ಲ, ಬರೇ ನಿಮ್ಮ ಅಧಿಕಾರ ಒಂದೇ ಅಲ್ಲ, ದೇಶ ಇದೆ, ಧರ್ಮ ಇದೆ, ಜನ ಇದ್ದಾರೆ. ಲೂಟಿಕೋರರ ಪರವಾಗಿ ನಿಂತ್ಕೊಳ್ತೀರಿ. ಎಂಥ ಒಂದು ಪ್ರಜ್ಞೆ ಇಲ್ವಾ? ಸಂವಿಧಾನ ಮೀರಿ ಕಾನೂನನ್ನ ಕೊಟ್ಟಂತ ಕಾಂಗ್ರೆಸ್ ಸರ್ಕಾರ ನಾಚಿಕೆ ಆಗ್ಬೇಕು ನಿಮಗೆ. ಸುಪ್ರೀಂ ಕೋರ್ಟಿಗೂ ಕೂಡ ಹೋಗಂಗಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಅಪಮಾನ ಮಾಡಿದ್ರು ನೀವು. ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನವನ್ನು ಧಿಕ್ಕರಿಸಿ ವಕ್ಫ್ ಬೋರ್ಡ್ಗೆ ಪವರ್ ಕೊಟ್ಟಿದ್ದು ನಿಮಗೆ ಸಂವಿಧಾನ ಬಗ್ಗೆ ಮಾತನಾಡಕ್ಕೆ ನೈತಿಕತೆ ಇದೆಯಾ? ನೀತಿಗೆಟ್ಟವ್ರು ನೀವು. ಬರೇ ಅಧಿಕಾರಗೋಸ್ಕರ ಮುಸ್ಲಿಮರನ್ನ ವೋಟ್ ಬ್ಯಾಂಕ್ ಮಾಡಿ ದುರುಪಯೋಗ ಮಾಡಿಕೊಂಡು ಅವರು ಎಲ್ಲಿ ಕೊಳಚೆಯಲ್ಲಿದ್ದಾರೆ ಅಲ್ಲೇ ಉಳಿದಂಗೆ ಮಾಡಿದಂತ ನೀಚ ಕಾಂಗ್ರೆಸ್ಸಿಗರು ನೀವು. ಇದರ ಜೊತೆಗೆ ಕೆಲವೊಂದು ಮೌಲ್ವಿಗಳು ವಕ್ಫ್ ಬೋರ್ಡನ್ನ ವ್ಯವಸ್ಥಿತವಾಗಿ ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ತಾ ಇದ್ರು. ಕಾಂಗ್ರೆಸ್ ಕೆಲವೊಂದು ವ್ಯಕ್ತಿಗಳು ನಿನ್ನೆ ಪಾರ್ಲಿಮೆಂಟ್ನಲ್ಲಿ ಉಲ್ಲೇಖ ಆಗಿದೆ. ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಖರ್ಗೆ ಅವರು ಉಲ್ಲೇಖ ಆಗಿದೆ. ನೀವು ಕೂಡ ವಕ್ಫ್ ಬೋರ್ಡಿನ ಹೆಸರಿನಲ್ಲಿ 100 ಎಕರೆ ಲೂಟಿ ಮಾಡಿದ್ದಾರೆ ಅಂತನ್ನುವಂಥದ್ದು ಆರೋಪವನ್ನ ಪಾರ್ಲಿಮೆಂಟ್ನಲ್ಲಿ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಅನ್ವರ್ ಮಾನ್ಪಾಡಿಯವರ ವರದಿಯಲ್ಲಿ ದಾಖಲೆ ಸಹಿತ ಇದೆ. ಇದಕ್ಕೆ ಬಿಜೆಪಿಯವರು ಕಾರಣ. ಬಿಜೆಪಿಯವರು ಅನ್ವರ್ ಮಾನ್ಪಾಡಿಯ ವರದಿಯನ್ನ ತಮ್ಮ ಕುರ್ಚಿ ಬುಡುಕಿಟ್ಕೊಂಡು ಇವತ್ತು ವಕ್ಫ್ ಬೋರ್ಡ್ ಬಗ್ಗೆ ಮಾತನಾಡುವಂತ ಕರ್ನಾಟಕದ ಬಿಜೆಪಿಯವರಿಗೆ ನಾಚಿಕೆ ಆಗಬೇಕು. ಯಾಕೆ ಅನ್ವರ್ ಮಾನ್ಪಾಡಿಯ ಆ ವರದಿಯನ್ನು ಹೊರಗೆ ತೆಗಿಲಿಲ್ಲ? ಎಷ್ಟು ರೀತಿಯ ಡೀಲಿಂಗ್ ಆಗಿದೆಯೋ, ವ್ಯವಹಾರ ಆಗಿದೆಯೋ ಅಥವಾ ಇನ್ನೇನಾಗಿದೆಯೋ ಗೊತ್ತಿಲ್ಲ, ಬಹಿರಂಗಗೊಳಿಸಿ. ನೀವು ವಕ್ಫ್ ಬೋರ್ಡ್ ಬಗ್ಗೆ ಕರ್ನಾಟಕದ ಬಿಜೆಪಿ ಮಾತಾಡಬೇಡಿ ನೀವು. ಸೊ ಕೇಂದ್ರ ಸರ್ಕಾರ ತಗೊಂಡಂಥ ಒಂದು ನಿರ್ಣಯ ಮತ್ತು ನಿಲುವು, ಬಿಲ್ ಪಾಸ್ ಆಗಿದ್ದು ಇಡೀ ದೇಶದ ಸುಭದ್ರತೆಗೆ, ದೇಶದ ಸುರಕ್ಷತೆಗೆ ಒಂದು ಒಳ್ಳೆಯ ಒಂದು ಘಟನೆ ಆಗಿದೆ ಅಂತ OIC ಇರ್ಬೋದು, ಕಾಂಗ್ರೆಸ್ನವ್ರು ಇರ್ಬೋದು, ಈ OIC ಮತ್ತು ಮುಸ್ಲಿಮ MP ಗಳಕ್ಕಿಂತ ಹಿಂದೂ MP ಗಳು, ಕಾಂಗ್ರೆಸ್ MP ಗಳು, TMC MP ಗಳು, DMK MP ಗಳು, ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಇವರಿಗೆ? ಇವರು ನಾಳೆ ಇದೇ ವಕ್ಫ್ ಬೋರ್ಡಿನ ಮೂಲಕ ನಿಮ್ಮ ಆಸ್ತಿನೂ ಕಬಳಿಸಿದಾಗ ಆವಾಗ ನೀವು ಸತ್ತು ಹೋಗಿರ್ತೀರಿ. ಸೊ ಇಂಥ ನೀಚ ನಿರ್ಲಜ್ಜ ವ್ಯವಸ್ಥೆಯ ವಿರುದ್ಧ ನರೇಂದ್ರ ಮೋದಿಯವರು ತಗೊಂಡಂಥ ಕ್ರಮ ಅತ್ಯಂತ ಶ್ರೇಷ್ಠವಾಗಿದೆ ಅಂತನ್ನುವಂಥದ್ದಾಗುತ್ತೆ. ಸಾವಿರ ಅಭಿನಂದನೆಗಳನ್ನು ನಾನು ನರೇಂದ್ರ ಮೋದಿ ಅವರಿಗೆ ಹೇಳ್ತಾ ಇದ್ದೀನಿ. ಪ್ರಮೋದ್, ಈಗ ಈ ಒಂದು ಘಟನೆಗೆ ಸಂಬಂಧಪಟ್ಟ ಈ ಸದ್ಯ ಸ್ಟೇಟ್ ಏನಿದೆ, ಅದಕ್ಕೆ ಪರಿಸ್ಥಿತಿ ಏನು ಘಟನೆ ಬಗ್ಗೆ? ಹುಡುಗಿ ಔಟ್ ಆಫ್ ಡೇಂಜರ್, ಆದರೆ ಅಬ್ಸರ್ವೇಷನ್ನಲ್ಲಿ ಇಟ್ಟಿದ್ದಾರೆ. ಆ ಡೋಲೋ ಮಾತ್ರೆಯನ್ನು ಸುಮಾರು 13 ಮಾತ್ರೆಯನ್ನು ತಗೊಂಡಿದ್ದಾಳೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ಅವನು ರಿಯಾಜೋ ಏನು ಅವನ ಹೆಸರು, ಸಿರಾಜ್ ಅನ್ನುವಂಥವನು 9ನೇ ಕ್ಲಾಸ್ನಿಂದ ಪ್ರೀತಿ ಇತ್ತು ಅಂತ ಹೇಳ್ತಾರೆ. ಮಧ್ಯದಲ್ಲಿ ಊರಿನ ಹಿರಿಯರು ಒಟ್ಟಿಗೆ ಸೇರಿ ಬಗೆಹರಿಸಿದ್ದಾರೆ. ಬಗೆಹರಿಸಿದ ನಂತರವೂ ಇಲ್ಲಿ ಹಾಸ್ಟೆಲ್ನಲ್ಲಿರುವಂಥ ಪ್ಯಾರಾ ಮೆಡಿಕಲ್ ಓದ್ತಾ ಇರುವಂಥ ಹುಡುಗಿಗೆ ಕಾಡ್ತಾ ಇದ್ದ. ನಿಮ್ಮ ಅಪ್ಪ ಅಮ್ಮನ ಕೊಲ್ತೀನಿ, ನೀವು ಫೋಟೋಗಳನ್ನು ಬಿಡ್ತೀನಿ, ಅದು ಇದು ಅಂತ ಹೇಳುವಂಥ ಒಂದು ಕಾಡ್ತಾ ಇದ್ದ. ಮತ್ತು ಅಷ್ಟೇ ಅಲ್ಲ,
ರಂಜಾನ್, ಇವರೆಲ್ಲ ಹೇಳ್ತಾರೆ ರಂಜಾನ್ ನಮ್ಮ ಪವಿತ್ರ ಹಬ್ಬ ಅದು ಇದು ಅಂತ ಹೇಳಿ. ಸೊ ಆವತ್ತು ಅವನು ಹಾಸ್ಟೆಲ್ಗೆ ಹೋಗಿ ಅವಳಿಗೆ ಹೊಡೆದಿದ್ದಾನೆ. ನಾನು ಹೇಳೋದು ಹಾಸ್ಟೆಲಿನ ಸಿಬ್ಬಂದಿ ಏನು ಕತ್ತೆ ಕಾಯ್ತಾ ಇದ್ರು ಅವರು, ಅವಳೇ ಆ ಹಾಸ್ಟೆಲ್ ಲೇಡೀಸ್ ಹಾಸ್ಟೆಲ್ನ ಅವನು ಹೇಗೆ ಬಂದ, ಅವನು ಹೇಗೆ ಹೊಡೆದ, ಅವನು ಅಲ್ಲಿ ಟಿ ವಿ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥದ್ದು ಕೂಡ ನಾನು ಹೇಳೋದು ಹಾಸ್ಟೆಲ್ನವ್ರಿಗೂ ಕೂಡ ಎನ್ಕ್ವೈರಿ ಆಗಬೇಕು ಅಂತನ್ನುವಂಥ ನಾನು ಡಿಪಾರ್ಟ್ಮೆಂಟ್ಗೆ ಹೇಳ್ತಾ ಇದ್ದೀನಿ. ಮತ್ತು ಸಿರಾಜ್, ಈ ಸಿರಾಜನನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೇಳ್ತೀನಿ, ಈ ಮೊನ್ನೆ ನಡೆದಂಥ ಇನ್ನೂ 1 ವರ್ಷ ಆಗಿಲ್ಲ, ನೇಹಾ ಹಿರೇಮಠ ಹತ್ಯೆ ಆಗಿ ಇಂಥ ಒಂದು ವ್ಯವಸ್ಥೆ ಹಿನ್ನೆಲೆಯಲ್ಲಿ ಯಾರಪ್ಪ ಅವ್ರ ತಾಯಿ ನೀರು ಕೊಡ್ರು. ನೇಹಾ ಹಿರೇಮಠ್ ಹತ್ಯೆ ಆಗಿ 1 ವರ್ಷ ಆಗಿಲ್ಲ, ಅಷ್ಟರೊಳಗಡೆ ಬೇಕಾದಷ್ಟು ಕೇಸ್ಗಳು ನಡೀತಾ ಇದ್ದಾವೆ. ಸೊ ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಕಾರಣ, ಪೊಲೀಸ್ ಡಿಪಾರ್ಟ್ಮೆಂಟ್ ಕಾರಣ, ಕೋರ್ಟ್ ಕಾರಣ. ನಾನು ಹೇಳೋ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದ್ಸಲ ಎನ್ಕೌಂಟರ್ ಮಾಡಿ ಬಿಸಾಕಿದ್ರೆ ಇದು ಆಗ್ತಾ ಇರಲಿಲ್ಲ, ಈ ಘಟನೆ ಆಗ್ತಾ ಇರಲಿಲ್ಲ. ಭಯನೇ ಇಲ್ಲ ಅವ್ರಿಗೆ, ಏನು ಬೇಕಾದ್ರೂ ಮಾಡಬಹುದು ಅಂತನ್ನುವಂಥ ಮಾನಸಿಕ ಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ನವರು ನಿರ್ಮಾಣ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು 3 ತಿಂಗಳಲ್ಲಿ ನೇಹಾ ಹಿರೇಮಠರನ್ನ ಜಡ್ಜ್ಮೆಂಟ್ ಮಾಡಿ ನಾವು ಇದು ಮಾಡ್ತೀವಿ, ಶಿಕ್ಷೆ ಕೊಡ್ತೀವಿ ಅಂತ ಹೇಳಿ. ಫಾಸ್ಟ್ ಟ್ರ್ಯಾಕ್ ಕಾನೂನು ಪ್ರಕಾರ ಏನು ಮಾಡಿದರೆ 1 ವರ್ಷ ಆಯ್ತಲ್ಲ. ಸೊ ನಾವು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಏಪ್ರಿಲ್ 18ಕ್ಕೆ 1 ವರ್ಷ ಆಗುತ್ತೆ. ಅವತ್ತಿನ ದಿನ 1,000 ಮಹಿಳೆಯರಿಗೆ ತ್ರಿಶೂಲ ದೀಕ್ಷಾವನ್ನು ಕೊಡ್ತಾ ಇದ್ದೀವಿ. 1,000 ಮಹಿಳೆಯರಿಗೆ ವ್ಯಾನಿಟಿ ಬ್ಯಾಗ್ನಲ್ಲಿ ಇಟ್ಕೊಂಡು ಓಡಾಡಿ ಇಂಥವ್ರು ಯಾರಾದರೂ ಬಂದರೆ ಚುಚ್ಚೆ, ಅತ್ಯಾಚಾರಿಗಳಿಗೆ, ಅಪಹರಣಕಾರರಿಗೆ, ಕೊಲೆಗಡಕರಿಗೆ, ಲವ್ ಜಿಹಾದ್ ಮಾಡುವಂಥವ್ರಿಗೆ ಇದನ್ನು ನಾವು ಕೊಡ್ತಾ ಇದ್ದೀವಿ. 1,000 ಜನ ಮಹಿಳೆಯರಿಗೆ ಕೊಡ್ತಾ ಇದ್ದೀವಿ. ಸೊ ನಾನು ಹೇಳೋದು, ನೀವು ಮಾಡಲಾರದ ಕೆಲಸ ಡಿಪಾರ್ಟ್ಮೆಂಟ್ ಮಾಡ್ತಾ ಇಲ್ಲ, ಕೋರ್ಟ್ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಅವರಂತೂ ಮುಸ್ಲಿಮರ ಓಟಿಗೋಸ್ಕರ ಜೊಲ್ಲು ಸುರಿಸ್ತಾ ಇರುವಂಥ ನೀಚರವರು, ಮುಸ್ಲಿಮರ ರಕ್ಷಣೆಗೋಸ್ಕರನೇ ಇರೋದು. ಹಾಗಾಗಿ 18ನೇ ತಾರೀಕು ನಾವು ಬಹಳ ದೊಡ್ಡ ಒಂದು ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದೀವಿ. ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಇದನ್ನು ಯೋಚನೆ ಮಾಡ್ತಾ ಇದ್ದೀವಿ ಅಂತನ್ನುವಂಥದ್ದು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಈ ಘಟನೆಗೆ ನಾನು ಖಂಡಿಸ್ತಾ ಇದ್ದೀನಿ. ಅವನಿಗೆ ನೀವು ಕೂಡಲೇ ಶಿಕ್ಷೆ ಕೊಡಲಿಲ್ಲ ಅಂದರೆ ನಾವು ಕೊಡ್ತೀವಿ. ನಾವು ಕೊಡುವಂಥ ನಿರ್ಧಾರವನ್ನು ಮಾಡಿದ್ದೀವಿ, ಇನ್ನು ಮಾಡ್ತೀವಿ. 18ನೇ ತಾರೀಕು ಎಲ್ಲಿ ಮಾಡ್ತೀರಿ ಸರ್? ನಾನು ಕರ್ಪತ್ರ ಕೊಟ್ಬಿಡ್ತೀನಿ. ಪ್ರಕಾಶ್ ಏನು ಸರಿ ಕರ್ಪತ್ರ ಹಿಡ್ಕೊಡ್ರೆ